The velocity time graph of a ball of mass 20 grams moving along a straight line on a long table is given in figure. How much force does the table exert on the ball to bring it to rest? ಇದೆ ನಿಮ್ಮ ಪ್ರಶ್ನೆ. ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಫೋರ್ಸ್ ಎಷ್ಟು ಅಂತ ಹೇಳಿ. ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವೆಲಾಸಿಟಿ ಟೈಮ್ ಗ್ರಾಫ್ ಕೊಟ್ಟಿದ್ದಾರೆ. ಸೊ ವೆಲಾಸಿಟಿ ಇಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ಟೈಮ್ ಇಸ್ ಅಲಾಂಗ್ ದ ವೈ ಆಕ್ಸಿಸ್. ಉಲ್ಟೆ ಹೇಳಿದೆ, ವೆಲಾಸಿಟಿ ಇಸ್ ಅಲಾಂಗ್ ದ ವೈ ಆಕ್ಸಿಸ್ ಆ್ಯಂಡ್ ಟೈಮ್ ಇಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್. ಸರಿನಾ? ಮತ್ತೆ ನೀವು ಗ್ರಾಫಲ್ಲಿ ಯಾವತ್ತಿದ್ರೂ ಯೂನಿಟ್ ನೋಡ್ಕೊಬೇಕಾಗುತ್ತೆ. ಇಲ್ಲಿ ಯೂನಿಟ್ ಬಂದು ಸೆಂಟಿಮೀಟರ್ ಪರ್ ಸೆಕೆಂಡ್, ಇಲ್ಲಿ ಯೂನಿಟ್ ಬಂದು ಸೆಕೆಂಡ್ಸ್. ನೀವು ಯೂನಿಟ್ ಓದಿಲ್ಲ ಅಂತ ಹೇಳಿದ್ರೆ ನೀವು ಗ್ರಾಫ್ ತಪ್ಪು ಓದ್ತಾ ಇದ್ದೀರಾ ಅಂತ ಹೇಳಿ ಲೆಕ್ಕ. ಸರಿನಾ? ಮತ್ತೆ ಯೂನಿಟ್ ನೋಡ್ಕೊಂಡ್ರಿ, ಗ್ರಾಫ್ ಹೆಡ್ಡಿಂಗ್ ನೋಡ್ಕೊಂಡ್ರಿ. ಇವಾಗ ಗ್ರಾಫ್ ಓದೋಣ. ಹೇಗೆ ಓದೋದು ಅಂತ ಹೇಳಿದ್ರೆ ಈ ಲೈನ್ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅದನ್ನು ಓದಬೇಕಾಗುತ್ತೆ ಫಸ್ಟು. ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಇಟ್ಸ್ ಇಂಟರ್ಸೆಕ್ಟಿಂಗ್ ಅಟ್ 10, ಅಲಾಂಗ್ ದ ವೈ ಆಕ್ಸಿಸ್ ಇಟ್ಸ್ ಇಂಟರ್ಸೆಕ್ಟಿಂಗ್ ಅಟ್ 20 ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಬಂದು 20, ಮತ್ತು ಯಾವಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 10 ಸೆಕೆಂಡಲ್ಲಿ. ಇದು ನಿಮ್ಮ ಇಂಟರ್ಪ್ರಿಟೇಷನ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ಸೊ ಇದೆಲ್ಲ ಕಲಿತಾದ್ಮೇಲೆ ಇವಾಗ ನೀವು ಉತ್ತರ ಬರೆಯೋಕ್ಕೆ ಶುರು ಮಾಡ್ಬೋದು. ಗೊತ್ತಾಯ್ತಾ ಹುಡುಗರ? ಗ್ರಾಫ್ ಪ್ರಶ್ನೆ ಬಂದಾಗ ಮೊದಲೇದಾಗಿ ಎಕ್ಸು ಮತ್ತು ವೈ ಆಕ್ಸಿಸ್ ಅಲ್ಲಿ ಏನಿದೆ ಅಂತ ಹೇಳಿ ನೋಡ್ಕೊಬೇಕು. ಅದಾದಮೇಲೆ ರೆಸ್ಪೆಕ್ಟಿವ್ ಯೂನಿಟ್ಸ್ ಏನು ಅಂತ ನೋಡಿಕೊಂಡು ಅದಾದಮೇಲೆ ಮಿಕ್ಕಿದೆಲ್ಲ ಗ್ರಾಫಲ್ಲಿ ಕೆಲಸಗಳು ಮಾಡ್ಕೊಬೇಕು. ಯೂನಿಟ್ ಓದಿಲ್ಲ, ಎಕ್ಸು ಮತ್ತು ವೈ ಆಕ್ಸಿಸ್ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೆಲಸಗಳು ಮಾಡೋದಕ್ಕೆ ಹೋಗಬೇಡಿ. ಸರಿನಾ? ಇಲ್ಲೇನು ನೋಡ್ತಾ ಇದ್ದೀವಿ? ವಿ ಹ್ಯಾವ್ ಎನ್ ಆಬ್ಜೆಕ್ಟ್ ವಿತ್ ಎನ್ ಇನಿಷಿಯಲ್ ವೆಲಾಸಿಟಿ ಅಂತ ಹೇಳಿದ್ರೆ ಏನೋ t is equal to 0 ಅಂತ ಹುಡುಗರ. ವೆನ್ t is equal to 0, ವಾಟ್ ಈಸ್ ದ ವೆಲಾಸಿಟಿ? ಏನಿದೆ ವೆಲಾಸಿಟಿ? 20 ಸೆಂಟಿಮೀಟರ್ ಪರ್ ಸೆಕೆಂಡ್. ಮತ್ತು ಇನ್ನೇನು ಕೊಟ್ಟಿದ್ದಾರೆ? ಇದ್ರ ಮಾಸ್ ಕೊಟ್ಟಿದ್ದಾರೆ. ಮಾಸ್ ಇಸ್ 20 ಗ್ರಾಮ್ಸ್. ಅದು ಬಿಟ್ಟರೆ ಫೈನಲಿ ಇಟ್ ಕೇಮ್ ಟು ರೆಸ್ಟ್ ಅಂತ ಹೇಳಿದ್ರೆ v is equal to 0 ಮೀಟರ್ ಪರ್ ಸೆಕೆಂಡ್. ಮತ್ತು ಇನ್ನೇನು ಕೊಟ್ಟಿದ್ದಾರೆ? 10 ಸೆಕೆಂಡ್ ತೊಗೊಂತಂತೆ ಅಲ್ವಾ? ಗ್ರಾಫಿಂದ ಓದ್ದೆ ನಾನು. ನೋಡಿಲಿ 10 ಸೆಕೆಂಡ್. ಸೊ ಆ 10th ಸೆಕೆಂಡ್ ನಿಮ್ಮ ವೆಲಾಸಿಟಿ ಬಂದು 0. ಆಯಿತಾ? ಇದು ನಿಮ್ಮ ಸೆಟಪ್ಪು. ಫಸ್ಟು ನೀವು ಯಾವತ್ತಿದ್ರೂ ಯೂನಿಟ್ ಕನ್ವರ್ಟ್ ಮಾಡಿಕೊಂಡು ಮುಂದುವರಿಬೇಕು. ಯೂನಿಟ್ ಏನಿದೆ ಇಲ್ಲಿ? 20 ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ. ಇದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಬೇಕು. ಹೇಗಂತ ಹೇಳಿದ್ರೆ 1 ಸೆಂಟಿಮೀಟರ್ ಇಸ್ 1/100 ಮೀಟರ್ಸ್ ಅಲ್ವಾ? ಅಂತ ಹೇಳಿದ್ರೆ ದಿಸ್ ಇಸ್ 20/100 ಸೆಂಟಿಮೀಟರ್ ಪರ್ ಸೆಕೆಂಡ್, ವಿಚ್ ಇಸ್ ನಥಿಂಗ್ ಬಟ್ 2/10 ಮೀಟರ್ ಪರ್ ಸೆಕೆಂಡ್. ಸೆಂಟಿಮೀಟರ್ ಅಲ್ಲ, ಇದು ಮೀಟರ್. ಕನ್ವರ್ಟ್ ಮಾಡಿದ್ರಲ್ಲ ಇಲ್ಲಿ. ಇದು ಬಿಟ್ಟು ಇನ್ನೇನು ಕೊಟ್ಟಿದ್ದಾರೆ? ಮಾಸ್ ಕೊಟ್ಟಿದ್ದಾರೆ. ಗ್ರಾಮ್ಸಲ್ಲಿದೆ ಅದರದ್ದು. ಎಷ್ಟದು? 20 ಗ್ರಾಮ್ಸ್. ಸೊ ಪ್ರತಿಯೊಂದು ಗ್ರಾಮಲ್ಲೂ 1/1000 ಆಫ್ ಅ kg ಇರುತ್ತೆ. ಸರಿನಾ? ಸೊ ಮಾಸ್ ಇಸ್ ಈಕ್ವಲ್ ಟು 20/1000 kg ಅಲ್ವಾ? ಇದನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ತು ಅಂತ ಹೇಳಿದ್ರೆ ಏನು ಬರುತ್ತೆ? 2/10 kg ಬರುತ್ತೆ. ನೋಡಿದ್ರಾ? ನೀವು ಯೂನಿಟ್ ಕನ್ವರ್ಟ್ ಮಾಡಿಕೊಂಡೇ ಮುಂದಕ್ಕೆ ಕೆಲಸ ಮಾಡ್ಕೊಬೇಕು, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸರಿನಾ? ಇಲ್ಲಿ ಫೋರ್ಸಿನ ದಿಕ್ಕು ಬಂದು ರೈಟು, ಹಾಗಾಗಿ ವಿಲ್ ಟೇಕ್ ರೈಟ್ ಆಸ್ ಪಾಸಿಟಿವ್ ಡೈರೆಕ್ಷನ್. ಮತ್ತು ಇದು ಫ್ರಿಕ್ಷನಲ್ ಫೋರ್ಸ್, ಹಾಗಾಗಿ ಇಟ್ಸ್ ಟು ದ ಲೆಫ್ಟ್. ಸೊ ಫ್ರಿಕ್ಷನಲ್ ಫೋರ್ಸ್ ಇಸ್ ಟು ದ ಲೆಫ್ಟ್. ಸೊ ವಿ ವಿಲ್ ಕನ್ಸಿಡರ್ ದಟ್ ಟು ಬಿ ನೆಗೆಟಿವ್. ನಿಮ್ಮ ಉತ್ತರ ನೆಗೆಟಿವ್ ಬರುತ್ತೆ. ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ. ಫೋರ್ಸ್ ಹೇಗೆ ಕಂಡುಹಿಡಿತೀರಾ ಹುಡುಗರ? ವಿತ್ ದ ಹೆಲ್ಪ್ ಆಫ್ ದ ಫಾರ್ಮುಲಾ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್ ಅಲ್ವಾ? ಇವಾಗ ಇಲ್ಲಿ ಮಾಸ್ ಏನಿದೆ? ಮಾಸು 20 ಗ್ರಾಮ್ ಇದೆ, ವಿಚ್ ವಿ ಕನ್ವರ್ಟೆಡ್ ಟು 2/10 kg. ಸರಿ. ಆಕ್ಸಿಲರೇಷನ್ ಗೊತ್ತಿದೆಯಾ? ಗೊತ್ತಿಲ್ಲ. ಅದನ್ನು ಹೇಗೆ ಕಂಡುಹಿಡಿಯೋದು? ವಿತ್ ದ ಹೆಲ್ಪ್ ಆಫ್ v is equal to u plus at ಫಾರ್ಮುಲಾ ಉಪಯೋಗಿಸಿ. ಫೈನಲ್ ವೆಲಾಸಿಟಿ ಗೊತ್ತಿದೆ 0. ಇನಿಷಿಯಲ್ ವೆಲಾಸಿಟಿ ಇಸ್ 2/10 ತಾನೆ? 2/10 ಪ್ಲಸ್ a ಇಂಟು ಟೈಮ್ ಇಸ್ 10. ಇದೇನಿದ್ರು ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೇ, ಏನಿಲ್ಲ. ಸೊ -20/10 ಮಾಡ್ಕೊಳ್ಳೋಣ ಎರಡು ಕಡೆನೂ. ಇದು ಕಟ್ ಆಗುತ್ತೆ.
ಸೊ -20/10 is equal to 10a. ಇವಾಗ ವಿಲ್ ಡಿವೈಡ್ ವಿತ್ 10 ಬೋತ್ ದ ಸೈಡ್ಸ್ ಅಲ್ವಾ. ಸೊ -2/100 ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಆಕ್ಸಿಲರೇಷನ್. ಸೊ ಆಕ್ಸಿಲರೇಷನ್ ಇಸ್ -20/100 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ನಿಮ್ಮ ಆಕ್ಸಿಲರೇಷನ್. ನೆಗೆಟಿವ್ ಆಕ್ಸಿಲರೇಷನ್ ಇದೆ. ಏನಕ್ಕಂತ ಹೇಳಿದ್ರೆ ದ ಡೈರೆಕ್ಷನ್ ಆಫ್ ಮೋಷನ್ ಇಸ್ ಟು ದ ರೈಟ್. ಆದರೆ ನಿಮ್ಮ ಫೋರ್ಸ್ ಮತ್ತು ಆಕ್ಸಿಲರೇಷನ್ನು ಆಪೋಸಿಟ್ ದಿಕ್ಕಲ್ಲಿದೆ ಅಂತ ಹೇಳಿದ್ರೆ ಬಲಗಡೆ ಇದೆ ಅಲ್ವಾ. ಇಟ್ ಈಸ್ ಆಪೋಸಿಟ್ ಟು ದ ಮೋಷನ್. ಹಾಗಾಗಿ ನೆಗೆಟಿವ್ ಉತ್ತರ ಬಂತು. ಇವಾಗ ಫೋರ್ಸ್ ಕಂಡುಹಿಡಿಬೋದು ವಿತ್ ದ ಹೆಲ್ಪ್ ಆಫ್ ಸಬ್ಸ್ಟಿಟ್ಯೂಷನ್ ಆಫ್ ಮಾಸ್ ಆ್ಯಂಡ್ ಆಕ್ಸಿಲರೇಷನ್. ನಿಮ್ಮ ಮಾಸ್ ಬಂದು 2/100, ಆಕ್ಸಿಲರೇಷನ್ ಬಂದು -2/100. ಸೊ ಇಲ್ಲೇನಾಗುತ್ತೆ, ಪ್ಲಸ್ ಆಫ್ ಮೈನಸ್ ಇಸ್ ಮೈನಸ್, 2 into 2 is 4 by 1 2 3 4. ಸೊ -0.1234 ನ್ಯೂಟನ್. ಇದೇ ನಿಮ್ಮ ಉತ್ತರ ಅಲ್ವಾ. ಪಾಸ್ ಮಾಡ್ಕೊಂಡು ಇವಾಗ ನೀವು ಉತ್ತರ ನೋಡ್ಕೊಬೋದು. ಸ್ಟೇಟ್ಮೆಂಟ್ ಬರೆದ್ಬಿಡೋಣ. The force exerted by the table is 0.0004 ನ್ಯೂಟನ್. ಇದೆ ನಿಮ್ಮ ಉತ್ತರ.